ಮತ್ತೆ ಗೌತಮ್ ಮದುವೆ ಆಗಿ ಅಪ್ಪ ಅಮ್ಮನ ಜೊತೆ ಹಳ್ಳಿನಲ್ಲಿರ್ತಾರೆ. ಹಳ್ಳಿನಲ್ಲಿ ಆಸ್ತಿ ಮನೆ ಎಲ್ಲನೂ ಚೆನ್ನಾಗೇ ಇರುತ್ತೆ. ಆದರೆ ಅತ್ತೆ ಸೊಸೆಗೆ ಸ್ವಲ್ಪ ಜಗಳ ಆಗ್ತಾ ಇರುತ್ತೆ. ನೋಡ್ರಿ, ನನ್ಗಂತೂ ನಿಮ್ಮಮ್ಮ ಜೊತೆ ಇರೋಕ್ಕಾಗಲ್ಲ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ನಾನು ಏನೇ ಮಾಡಿದ್ರು ಅವ್ರಿಗೆ ಮಾತ್ರ ಕರೆಕ್ಟ್ ಅನ್ಸಲ್ಲ. ಯಾವಾಗ್ಲೂ ಏನಾದ್ರೂ ಬಡ ಬಡ ಬಡಾಯಿಸ್ತಾನೆ ಇರ್ತಾರೆ. ನನಗೂ ಆಗಲ್ಲ ಕಣೋ ನಿನ್ನ ಹೆಂಡತಿ ಜೊತೆ ಈ ಮನೇಲಿ ಇರೋಕೆ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ. ಅತ್ತೆ ಮಾವ ಅಂದ್ರೆ ತುಂಬಾ ಗೌರವ ಕೊಡ್ತಿದ್ವಿ. ಆದ್ರೆ ಇವಾಗಿನ ಕಾಲದಲ್ಲಿ ಅದರಲ್ಲೂ ನಿನ್ನ ಹೆಂಡತಿಗಂತೂ ಹಿರಿಯರು ಅನ್ನೋ ಗೌರವನೇ ಇಲ್ಲ. ಬಾಯಿಗೆ ಬಂದಿದ್ದೇ ಮಾತಾಡ್ತಾಳೆ. ನೋಡಿದ್ರೇನ್ರಿ, ನಿಮ್ಮಮ್ಮಂಗೆ ಯಾವಾಗ್ಲೂ ನನ್ನ ತಪ್ಪು ಮಾತ್ರ ಕಾಣಿಸುತ್ತೆ, ಅವ್ರ ತಪ್ಪು ಏನೂ ಕಾಣಿಸೋದಿಲ್ಲ. ಇದಕ್ಕೆ ಹೇಳಿದ್ದು ನಾನು ಇವ್ರ ಜೊತೆ ಇರಲ್ಲ, ನಾವು ಬೇರೆ ಮನೆ ಮಾಡೋಣ ಅಂತ. ಏನು ಬೇರೆ ಮನೆನಾ? ಏನ್ ಮಾತಾಡ್ತಾ ಇದೀಯ ಭಾಗ್ಯ? ಅಮ್ಮ, ಅವಳಿಗೇನೋ ಹುಡುಕ್ ಬುದ್ಧಿ, ಹಾಗೆಲ್ಲ ಮಾತಾಡ್ತಾಳೆ. ನೀನಾದ್ರೂ ಹೇಳೋದಲ್ವೇನಮ್ಮ? ನೀನು ಹಾಗೆ ಮಾತಾಡ್ತೀಯಲ್ಲ. ನೋಡೋ, ನಿನ್ನ ಹೆಂಡತಿಗೆ ನನ್ನ ಜೊತೆ ಹೊಂದ್ಕೊಂಡು ಇರೋದಾದ್ರೆ ಇಲ್ಲೇ ಈ ಮನೇಲೇ ಇರಿ, ಇಲ್ಲ ಅಂದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗಿ. ಇಲ್ಲಿ ನಿಮ್ಮನ್ನ ಯಾರು ತಡೆಯಲ್ಲ. ನೋಡಿದ್ರೇನ್ರಿ ನಿಮ್ಮಮ್ಮ ಎಷ್ಟು ನಿಷ್ಠೂರವಾಗಿ ಮಾತಾಡ್ತಿದ್ದಾರೆ ಅಂತ. ಮಗ ಸೊಸೆ ಅನ್ನೋ ಸ್ವಲ್ಪನೂ ಪ್ರೀತಿ ಇಲ್ಲ. ಇದ್ದಿದ್ರೆ ಇಷ್ಟು ನಿಷ್ಠೂರವಾಗಿ ಮಾತಾಡ್ತಿರ್ಲಿಲ್ಲ, ಮನೆಯಿಂದ ಹೋಗಿ ಅಂತ ಹೇಳ್ತಿರ್ಲಿಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ನಾವು ಇಲ್ಲೇ ಇರ್ಬೇಕಾ ಹೇಳಿ? ಬನ್ರಿ ನಾವು ಹೋಗೋಣ. ಸಿಟಿಲೇನ್ ಮನೆಗೆ ಬರಗಾಲನ? ಮನೆಗೇನ್ ಕಡಿಮೆನಾ? ಬಾಡ್ಗೆ ಮನೆ ಸಿಗುತ್ತೆ, ಬಾಡ್ಗೆ ಮನೆ ಮಾಡ್ಕೊಂಡು ಅಲ್ಲೇ ಇರೋಣ. ಭಾಗ್ಯ, ಏನೇ ಹೇಳ್ತಿದ್ಯಾ? ಸಿಟಿನಲ್ಲಿ ಬಾಡ್ಗೆ ಮನೆನಾ? ಬಾಡ್ಗೆ ಮನೆ ಮಾಡ್ಕೊಂಡು ಸಿಟಿನಲ್ಲಿ ಇರೋದು ಎಷ್ಟು ಕಷ್ಟ ಅಂತ ನಿನ್ಗೇನೇ ಗೊತ್ತು. ನೀನು ಅನ್ಕೊಂಡಷ್ಟು ಆರಾಮ ಅಲ್ಲ ಕಣೆ. ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ನಾನಂತೂ ನಿಮ್ಮಮ್ಮನ ಜೊತೆ ಇಲ್ಲಿ ಮಾತ್ರ ಇರಲ್ಲ. ಗೌತಮ್ ತನ್ನ ಹೆಂಡತಿಗೆ ಎಷ್ಟೇ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರು ಭಾಗ್ಯ ಅವನ ಮಾತನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಹಾಗಾಗಿ ಅನಿವಾರ್ಯವಾಗಿ ಗೌತಮ್ ಹೆಂಡತಿ ಜೊತೆ ಸಿಟಿಗೆ ಹೋಗ್ತಾನೆ. ಪ್ರೇಮ ಸೊಸೆಗೇನೋ ಬುದ್ಧಿ ಇಲ್ಲದೆ ಹೀಗೆಲ್ಲ ಮಾಡ್ತಾಳೆ, ಆದ್ರೆ ನಿನಗೆ ಬುದ್ಧಿ ಇಲ್ವೇನೆ? ಪಾಪ, ಇವಾಗ ಆ ಸಿಟಿನಲ್ಲಿ ಮಗ ಸೊಸೆ ಕಷ್ಟಪಡ್ಬೇಕಾ ಹೇಳು? ಹೋಗ್ಲಿ ಬಿಡಿ, ಸಿಟಿನಲ್ಲಿ ಸ್ವಲ್ಪ ದಿನ ಇದ್ರೆ ಗೊತ್ತಾಗತ್ತೆ ಅಲ್ಲಿನ ಲೈಫ್ ಬಗ್ಗೆ. ಎಲ್ಲಿಗೆ ಹೋಗ್ತಾಳೆ? ಗಂಡನ್ ಕರ್ಕೊಂಡು ವಾಪಸ್ ಇಲ್ಲಿಗೆ ಬರ್ತಾಳೆ. ನೋಡ್ತಾ ಇರಿ, ನಮ್ಮ ಮಕ್ಕಳು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ರೀ. ನೀವು ತಲೆ ಕೆಡ್ಸ್ಕೋಬೇಡಿ, ಬನ್ನಿ. ಭಾಗ್ಯ ಅತ್ತೆ ಹತ್ರ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಂಡು ಗಂಡನ್ ಕರ್ಕೊಂಡು ಸಿಟಿಗೆ ಬರ್ತಾಳೆ. ಹಾಗೋ ಹೀಗೋ ಮಾಡಿ ಒಂದು ಬಾಡಿಗೆ ಮನೆ ಹುಡುಕ್ತಾರೆ. ನೋಡಮ್ಮ, ಸಿಂಗಲ್ ಬೆಡ್ರೂಮ್ ಆಗಿದ್ದಕ್ಕೆ 6,000 ಬಾಡಿಗೆ, 30,000 ಅಡ್ವಾನ್ಸ್ ಕೊಡಿ. ಹಾಗೆ ನೀರಿನ ಬಿಲ್ 700 ಬರುತ್ತೆ, ಕರೆಂಟ್ ಬಿಲ್ ಒಂದು 500 ಬರುತ್ತೆ. ಏನು 7,200 ಬರೀ ಬಾಡಿಗೆ ಕೊಡ್ಬೇಕಾ? ಅಯ್ಯೋ ಮೇಡಮ್, ತುಂಬ ಹೆಚ್ಚಾಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮೇಡಮ್. ನೋಡಿ, ತುಂಬ ಜಾಸ್ತಿ ಆಯಿತು. ನಾವು ಬೇರೆ ಇವಾಗ ಬಂದಿರೋದು, ನಮ್ಗೆ ಹೆವಿ ಆಗುತ್ತೆ ಮೇಡಮ್. ನೋಡಮ್ಮ, ಇಷ್ಟೊಂದು ಕೇಳ್ಕೊತಿದ್ಯಾ ಅಂತ ಒಂದು 200 ರೂಪಾಯಿ ಕಡಿಮೆ ಮಾಡಿ ಹೇಳ್ತಿದ್ದೀನಿ. ತಿಂಗಳ 7,000 ಕೊಟ್ಟು ಬಿಡಬೇಕು. ಹ್ಞೂ ಆಗುತ್ತೆ ಅಂದರೆ ಕೀ ಕೊಡ್ತೀನಿ, ಇಲ್ಲ ನಮ್ಗೆ ಕೊಡೋಕ್ಕಾಗಲ್ಲ ಅಂದರೆ ಬೇರೆ ಮನೆ ಹುಡ್ಕೊಳ್ಳಿ. ನೋಡಿದ್ಯೇನೆ, ನಾನು ನಿನಗೆ ಬೇಡ ಅಂತ ಅಷ್ಟು ಸರಿ ಹೇಳಿದೆ, ನೀನೇ ಒತ್ತಾಯ ಮಾಡಿ ಕರ್ಕೊಂಬಂದೆ. ನೋಡು, ಕೆಲಸ ಮಾಡಿ ದುಡ್ಡೆಲ್ಲ ಬರೀ ಬಾಡಿಗೆ ಕಟ್ಟೋಕೆ ಆಗುತ್ತೀಗ. ನೋಡಿ, ನೀವು ಮತ್ತೆ ಹಳೆ ರಾಗ ತೆಗಿಬೇಡಿ, ಸುಮ್ಮನೆ ದುಡ್ಡು ಕೊಡಿ. ಅಡ್ವಾನ್ಸ್ ತಗೊಳ್ಳಿ ಮೇಡಮ್, ನಮಗೆ ಮನೆ ಓಕೆ. ಹಾಂ ಸರಿ. ಹಾಂ ಮತ್ತೆ ನೋಡಮ್ಮ, ನಾವು ನಿಮ್ಮ ಮನೆ ಮೇಲೇ ಇರ್ತೀವಿ. ನೀವು ನೀರೆಲ್ಲ ಜಾಸ್ತಿ ಖಾಲಿ ಮಾಡೋ ಹಾಗಿಲ್ಲ ಆಯಿತಾ? ಹಾಗೆ ಡೈಲಿ ಹೊರಗಡೆ ಕಾರಿಡಾರ್ ತೊಳಿಬೇಕಾಯ್ತಾ? ನೀಟಾಗಿ ಇಟ್ಕೋಬೇಕು. ಮನೆಗೆ ಬಾಡಿಗೆಗೆ ಬಂದಿದ್ದೀವಿ ಅಂತ ಮನೇನ ಹೇಗೆ ಬೇಕೋ ಹಾಗೆಲ್ಲ ಇಟ್ಕೊಳ್ಳೋ ಹಾಗಿಲ್ಲ. ಏನು ಅಷ್ಟೆಲ್ಲ ದುಡ್ಡು ಕೊಟ್ಟು ನೀರು ಜಾಸ್ತಿ ಖಾಲಿ ಮಾಡಬಾರ್ದಾ? ಛೇ, ಏನು ಮಾಡೋಕ್ಕಾಗಲ್ಲ. ಜಾಸ್ತಿ ಮಾತಾಡಿದ್ರೆ ಬೇರೆ ಮನೆ ನೋಡ್ಕೊಳ್ಳಿ ಅಂತಾರೆ. ಹಾಂ ಸರಿ ಆಂಟಿ, ನಾವು ನೀವು ಹೇಳ್ದಂಗೆ ಮನೆ ನೀಟಾಗಿ ನೋಡ್ಕೊಳ್ತೀವಿ. ಸರಿ ಕಣಮ್ಮ, ನಿನ್ಗೇನಾದರೂ ಬೇಕಾದರೆ ಧಾರಾಳವಾಗಿ ಬಂದು ಕೇಳು ಆಯ್ತಾ? ಯಾವ ಮುಜುಗರನೂ ಪಡಬೇಡ. ಏನಾದರೂ ವಸ್ತು ಬೇಕು ಅಂದರೆ ತನ್ಕೋ, ನಮ್ಮ ಮನೇಲಿ ಇರ್ತವೆ. ಹಾಂ ಆಂಟಿ, ಏನಾದರೂ ಬೇಕಾದರೆ ಬಂದು ಕೇಳ್ತೀನಿ. ಭಾಗ್ಯ ಓನರ್ ಕೇಳಿರೋ ಅಷ್ಟು ರೆಂಟ್ ಕೊಟ್ಟು ಸಿಟಿನಲ್ಲೇ ಬಾಡಿಗೆ ಮನೇಲಿರೋಕೆ ರೆಡಿಯಾಗ್ತಾಳೆ. ಇನ್ನೇನು ಸಿಟಿ ಕಡೆ ಬಂದಾಯ್ತು, ಬಾಡಿಗೆ ಮನೇನೂ ಸಿಕ್ತು. ಇನ್ನು ಬಾಡಿಗೆ ಮನೇನ ಕ್ಲೀನ್ ಮಾಡ್ಕೋಬೇಕಲ್ವಾ? ಹಾಗಾಗಿ ಕ್ಲೀನ್ ಮಾಡೋಕೆ ರೆಡಿ ಆಗ್ತಾರೆ. ರೀ, ಮನೆ ತುಂಬ ಚೆನ್ನಾಗಿದೆ ಅಲ್ವೇನ್ರಿ? ನಿಮ್ಮ ಹಳ್ಳಿ ಮನೆಗಿಂತ ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ? ಲೇ ಭಾಗ್ಯ, ಅಷ್ಟು ದೊಡ್ಡ ಹಳ್ಳಿ ಮನೆಗೆ ನಾವು ಬಾಡಿಗೆ ಕೊಡ್ತಿರ್ಲಿಲ್ಲ ಕಣೆ. ಆದರೆ ನೋಡು, ಇಷ್ಟು ಚಿಕ್ಕ ಮನೆಗೆ ಎಷ್ಟೊಂದು ಬಾಡಿಗೆ ಕೊಡಬೇಕು? ಅಯ್ಯೋ, ಮತ್ತೆ ಚೊರೆ ಮಾಡಬೇಡಿ ನೀವು, ಸುಮ್ಮನೆ ಇರಿ.
ಸರಿ ನೀವಿಲ್ಲೇ ಇರಿ, ನಾನು ಓನರ್ ಆಂಟಿ ಹತ್ರ ಹೋಗ್ಬಿಟ್ಟು ಪರ್ಕೆ ಇಸ್ಕೊಂಬರ್ತೀನಿ, ಇಲ್ಲೆಲ್ಲ ಗುಡ್ಸ್ಕೊಳ್ಳೋಣ. ಆಂಟಿ, ಮನೆ ಕ್ಲೀನ್ ಮಾಡಲಿಕ್ಕೆ ಪರ್ಕೆ ಬೇಕಿತ್ತು, ಸ್ವಲ್ಪ ನಿಮ್ಮ ಪರ್ಕೆ ಕೊಡ್ತೀರಾ? ಕ್ಲೀನ್ ಮಾಡಿಬಿಟ್ಟು ನಾನೇ ತಂದು ಕೊಡ್ತೀನಿ. ಏನು ಪರ್ಕೆನಾ? ಅಲ್ಲಮ್ಮ, ಬಾಡಿಗೆಗೆ ಅಂತ ಬರ್ತೀರಾ, ಬರುವಾಗ ನಿಮ್ಗೆ ಏನೇನು ಬೇಕೋ ಅದೆಲ್ಲ ತಗೊಂಡು ಬರ್ಬೇಕಂತ ಗೊತ್ತಾಗಲ್ವಾ? ಇಲ್ಲಿಗೆ ಬಂದು ನಮ್ಮ ಮನೆ ಪರ್ಕೆನ ಕೇಳ್ತಿದ್ದೀರಲ್ಲ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮ ಜಾತ್ರೆ ಮಾಡ್ತಿರಲ್ಲಮ್ಮ ನೀವು. ಅಲ್ಲೇ ಹೊರಗೆಲ್ಲ ಇರಬೇಕು, ತಗೊಂಡೋಗು. ಅಲ್ಲ, ಅವಾಗಲೇ ಈ ಅಮ್ಮನೇ ಏನಾದರೂ ಬೇಕಾದರೆ ಬಂದು ಕೇಳಿ ಅಂತ ಹೇಳಿದ್ದು, ಆದರೆ ಇವಾಗ ಬಂದು ಕೇಳಿದಕ್ಕೆ ಹೀಗೆ ಸಿಟ್ಟು ಮಾಡ್ಕೊಳ್ತಿದ್ದಾರೆ. ಬೇಡ ಬಿಡಿ ಆಂಟಿ, ಹೊರಗಡೆಯಿಂದ ನಾವೇ ತಂದ್ಕೊಂತೀವಿ. ಪರ್ಕೆ ತರ್ತೀನಿ ಅಂತ ಹೋದ್ಯಲ್ಲೇ ಭಾಗ್ಯ, ಹಾಗೆ ಬಂದಿದ್ಯಾ? ಅಲ್ಲ ರೀ, ಓನರಿಗೆ ತಲೆಗೆ ಪೆಟ್ಟು ಬಿದ್ದಿದ್ಯಾ? ಅವಾಗಲೇ ಏನಾದರೂ ಬೇಕಾದ್ರೆ ಬಂದು ಕೇಳಿ ಅಂತ ಹೇಳಿದಾರೆ ತಾನೆ. ಇವಾಗ ಹೋಗ್ಬಿಟ್ಟು ಪರ್ಕೆ ಕೇಳಿದ್ರೆ ನಿಮಗೆ ತರಕ್ಕಾಗಲ್ವಾ? ನಮ್ಮ ಹತ್ರ ಕೇಳ್ತಿರಲ್ಲ, ಹಾಗೆ ಹೀಗೆ ಅಂತ ಬಾರಿ ಬಾರಿ ಮಾತಾಡ್ತಿದ್ದಾರೆ. ನಿಂಗೆ ಇವಾಗ ಗೊತ್ತಾಯ್ತಾ? ಬಾಡಿಗೆಗೆ ಬಂದರೆ ಹೀಗೆ, ಓನರ್ ಕೆಲವರೆಲ್ಲ ಗಂಟೆಗೊಂಥರ ಗಳಿಗೊಂಥರ ಇರ್ತಾರೆ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ, ಇರು. ಸಾಕು, ಸುಮ್ಮನೆ ಇರಿ. ಹೀಗೆಲ್ಲ ಹೇಳಿ ನನ್ನ ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬೋದು ಅಂತ ಮಾತ್ರ ಅನ್ಕೋಬೇಡಿ, ನಾನು ಮಾತ್ರ ಬರಲ್ಲ. ಭಾಗ್ಯ ತನ್ನ ಗಂಡನ್ನೇ ಕನ್ವಿನ್ಸ್ ಮಾಡಿ ಅದೇ ಬಾಡಿಗೆ ಮನೇಲಿ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಬೆಳಗ್ಗೆನೆ ಓನರ್ ಆಂಟಿ ಭಾಗ್ಯನ ಮನೆಗೆ ಬರ್ತಾಳೆ. ಓ ಆಂಟಿ, ಬೆಳಗ್ಗೆನೆ ಬಂದಿದ್ದೀರಾ? ಬನ್ನಿ ಬನ್ನಿ, ಒಳಗೆ ಬನ್ನಿ ಆಂಟಿ. ಏನಿಲ್ಲಮ್ಮ, ಮನೆಯೆಲ್ಲ ಹೇಗೆ ಇಟ್ಕೊಂಡಿದ್ದೀರಾ ಅಂತ ನೋಡೋಕೆ ಬಂದೆ. ಪರವಾಗಿಲ್ಲ, ನೀಟಾಗಿ ಇಟ್ಕೊಂಡಿದ್ದೀರಾ. ಹಾಂ ಆಂಟಿ, ನೀವು ಅವತ್ತೇ ಹೇಳಿದ್ರಲ್ವಾ ನೀಟಾಗಿ ಇಟ್ಕೋಬೇಕು ಅಂತ. ಹೌದಮ್ಮ, ಹೌದು, ನಾನು ಇದನ್ನು ಮೊದಲೇ ಹೇಳಿದ್ದೆ ತಾನೇ, ನೀರು ಜಾಸ್ತಿ ಖರ್ಚು ಮಾಡಬಾರ್ದು ಅಂತ. ಇರೋದಿಬ್ರು, ಅದೆಷ್ಟು ನೀರು ಖರ್ಚು ಮಾಡ್ತೀರಾ? ನೀವು ಬಂದಾಗಿಂದ ನೀರಿನ ಬಿಲ್ ಜಾಸ್ತಿನೇ ಬರ್ತಾ ಇದೆ. ಹೀಗೆ ಆದರೆ ರೆಂಟ್ ಜಾಸ್ತಿ ಕೊಡ್ಬೇಕಾಗುತ್ತಮ್ಮ, ಇವಾಗಲೇ ಹೇಳಿದ್ದೀನಿ. ಇರೋದೇ ಇಬ್ರು, ನಾವೇನು ನೀರು ಕುಡಿಯೋಕ್ಕಾಗುತ್ತಾ? ಇವ್ರು ಯೂಸ್ ಮಾಡ್ತಿರೋ ನೀರಿನ ಬಿಲ್ ಕೂಡ ನಮಗೆ ಸೇರಿಸ್ತಿದಾರೋ ಏನೋ. ಹಾಳಾದ ಹೆಂಗಸು, ಯಾವಾಗ ನೋಡಿದ್ರು ಉರ್ಕುಲ್ ಮೂತಿ ಮಾಡ್ಕೊಂಡೇ ಇರುತ್ತೆ. ಯಾಕಮ್ಮ, ನಾನು ಹೇಳಿದ್ ಕೇಳಿಸ್ತಾ ನಿಮಗೆ? ಹಾಗೆ ಲಾಸ್ಟ್ ಮಂತಿಂದ ಮನೆ ಬಾಡಿಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ನೋಡಮ್ಮ, ಹೀಗೆಲ್ಲ ಮಾಡೋದಾದ್ರೆ ಮನೇಲಿ ಇರೋದು ಬೇಡ, ಮನೆ ಖಾಲಿ ಮಾಡ್ಕೊಂಡು ಹೋಗಿ. ಬಾಡಿಗೆಗೆ ನಮಗೆ ಜನ ಸಿಗ್ತಾರೆ ಬೇರೆ ಯಾರಾದರೂ, ನೀವು ಹೋದರೆ ಬೇರೆ ಯಾರೂ ಸಿಗಲ್ಲ ಅಂತೇನಿಲ್ಲ. ಹೇಳೋದು ಅರ್ಥ ಆಗುತ್ತಲ್ವಾ ನಿಮಗೆ? ಹಾಂ ಆಂಟಿ, ಸ್ಯಾಲ್ರಿ ಆಗೋದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಲೇಟಾಗಿ ಕೊಟ್ವಿ. ನೆಕ್ಸ್ಟ್ ಮಂತಿಂದ ಹೀಗಾಗಲ್ಲ, ಕರೆಕ್ಟಾಗಿ ಕೊಡ್ತೀವಿ ಆಂಟಿ. ಛೇ, ಹಾಳಾದ ಹೆಂಗಸು. ಇವ್ರಿಗಿಂತ ನನ್ನ ಅತ್ತೆನೇ ಎಷ್ಟೋ ಪರವಾಗಿಲ್ಲ. ಒಂದ್ಸಲ ಬೈದ್ರು ಇನ್ನೊಂದ್ಸಲನಾದ್ರು ಚೆನ್ನಾಗಿ ಮಾತಾಡ್ತಿದ್ರು. ಆದರೆ ಈ ಹೆಂಗಸು ಯಾವಾಗ ನೋಡಿ ಮುಖ ಉರ್ಸ್ಕೊಂಡೇ ಮಾತಾಡುತ್ತೆ. ಓನರ್ ಆಂಟಿ ದಿನ ಕಳೆದಂಗೂ ಭಾಗ್ಯನಿಗೆ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆಲ್ಲ ಸ್ವಲ್ಪನಾದರೂ ಚೆನ್ನಾಗಿ ಮಾತಾಡ್ತಾ ಇದ್ದ ಆಂಟಿ ದಿನ ಹೋದಂಗೂ ತುಂಬ ರೂಢಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಭಾಗ್ಯ ಇದನ್ನೆಲ್ಲ ಸಹಿಸ್ಕೊಂಡು ಅದೇ ಬಾಡಿಗೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ. ನೋಡಮ್ಮ ಭಾಗ್ಯ, ನೀವು ಬಂದಾಗಿಂದನೂ ನಾನು ಬಾಡಿಗೆ ಜಾಸ್ತಿನೇ ಮಾಡಿಲ್ಲ. ಹಾಗಾಗಿ ನೆಕ್ಸ್ಟ್ ತಿಂಗಳಿಂದ 500 ರೂಪಾಯಿ ಜಾಸ್ತಿ ಮಾಡ್ತಿದ್ದೀನಿ. 7500 ಕೊಟ್ಬಿಡಿ ಆಯ್ತಾ? ಇವಾಗಲೇ ಹೇಳ್ತಾ ಇದ್ದೀನಿ. ಏನು, ನೆಕ್ಸ್ಟ್ ಮಂತಿಂದ 500 ರೂಪಾಯಿ ಜಾಸ್ತಿ ಮಾಡಿದ್ದೀರಾ? ಏನಂಟಿ, ಈ ಮನೆಗೆ ಇಷ್ಟೊಂದು ಬಾಡಿಗೆನಾ? ನಿಮ್ಮ ಮನೆ ಗೋಡೆ ನೋಡಿದ್ದೀರಾ? ಎಲ್ಲ ಕಪ್ಪು ಕಪ್ಪು ಆಗಿದೆ, ಚಿಪ್ಪಿ ಬಂದಂಗೆ ಆಗಿದೆ. ಅದು ಅಲ್ಲದೆ ಪೇಂಟ್ ಎಲ್ಲ ಎದ್ದೆದ್ದು ಬರ್ತಿದೆ. ಆದರೆ ನೀವು ನೋಡಿ, ಬಂದ 6 ತಿಂಗಳೊಳಗೆ ಬಾಡಿಗೆ ಜಾಸ್ತಿ ಮಾಡಿದ್ದೀರಲ್ಲ. ನೋಡಮ್ಮ, ನಾವು ಮನೆ ಕಟ್ಸಿರೋದೇ ಹೀಗೆ. ನಿಮಗಿರೋಕೆ ಮನ್ಸಿದ್ರೆ ಇರಿ, ನಾವು ನಿಮಗೆ ಹೇಗೆ ಬೇಕೋ ಹಾಗೆ ಮನೆ ಕಟ್ಸೋಕ್ಕಾಗಲ್ಲ. ಅಷ್ಟಕ್ಕೂ ನೀವು ಮನೆ ಬಾಡಿಗೆ ಬಂದಿದ್ದೀರಾ ಅಂದರೆ ಆ ಮನೆನ ನಿಮ್ಮ ಸ್ವಂತ ಮನೆ ಥರ ಇಟ್ಕೋಬೇಕು. ಅದನ್ನ ಬಿಟ್ಟು ನೀವು ಮನೆ ನೆಟ್ಟಗೆ ಕಟ್ಟಿಲ್ಲ ಅಂತೆಲ್ಲ ಹೇಳಕ್ ಬರಬೇಡಿ. ಹೀಗೆಲ್ಲ ಮಾತಾಡೋದಾದ್ರೆ ಮನೆ ಖಾಲಿ ಮಾಡಮ್ಮ. ನಿಮ್ಮಿಂದಾನೇ ನಮಗೆ ಬಾಡಿಗೆ ಇರೋದು, ಬಾಡಿಗೆ ಬರೋದು, ಹಾಗೆ ಮಾತಾಡಬೇಡ. ಏನೋ ಪಾಪ ಅಂತ ಬಾಡಿಗೆ ಕೊಟ್ರೆ ನನಗೆ ಉಪದೇಶ ಮಾಡೋಕೆ ಬರ್ತೀಯಾ? ಮನೆ ಖಾಲಿ ಮಾಡಮ್ಮ, ಸಾಕು. ಮನೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ನೋಡಿ. ನೀವೇನೋ ಹೋಗ್ಬಿಡ್ತೀರಾ ಮನೆ ಖಾಲಿ ಮಾಡ್ಕೊಂಡು, ಆಮೇಲೆ ನಾವು ಪೇಂಟ್ ಮಾಡಿಸ್ಬೇಕು. ಅದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಗೊತ್ತಾ ನಿಮಗೆ? ಭಾಗ್ಯ ಒಂದೇ ಒಂದು ಮರು ಪ್ರಶ್ನೆ ಮಾಡಿದ್ದಕ್ಕೆ ಓನರ್ ಇಷ್ಟೆಲ್ಲ ಮಾತಾಡಿ ಮನೆ ಖಾಲಿ ಮಾಡೋಕೆ ಹೇಳ್ತಾರೆ. ರೀ, ಈ ಅಮ್ಮ ಎಷ್ಟೆಲ್ಲ ಮಾತಾಡಿದ್ಲು ನೋಡಿದ್ರಾ? ನಾನು ಇದಕ್ಕೆ ಹೇಳಿದ್ದು, ಸಿಟಿಗೆ ಬರೋದು ಬೇಡ, ಬಾಡಿಗೆ ಮನೇಲಿ ಇರೋದು ಬೇಡ ಅಂತ. ನಮ್ಮ ಹಳ್ಳಿನಲ್ಲೇ ಇದ್ದಿದ್ರೆ ಹೀಗೆಲ್ಲ ಹೇಳ್ಸ್ಕೊಳ್ಳೋದಿತ್ತ ಹೇಳು?
ಅಮ್ಮಂಗೇನೋ ವಯಸ್ಸಾಗಿದೆ, ಅವಳಿಗೇನೋ ಗೊತ್ತಾಗಲ್ಲ. ಆದರೆ ನಿನಗೆಲ್ಲ ಗೊತ್ತಾಗುತ್ತೆ ತಾನೇ. ನೀನೇ ಅವಳ ಜೊತೆ ಸ್ವಲ್ಪ ಹೊಂದ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಭಾಗ್ಯ. ನಾವು ಇಲ್ಲಿಗೆ ಬರೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಹೌದು ರೀ, ನೀವು ಹೇಳಿದ ನಿಜ. ನಾನೇ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕಿತ್ತು. ಹೊಂದ್ಕೊಂಡು ಹೋಗಿದ್ರೆ ಇಲ್ಲಿಗೆ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ರೀ, ನಾವು ನಮ್ಮ ಹಳ್ಳಿಗೆ ಹೋಗೋಣ ರೀ, ಅಲ್ಲೇ ಇರೋಣ. ಅತ್ತೆ ಮಾವನ ಜೊತೆ ನಾನು ಹೊಂದ್ಕೊಂಡು ಹೋಗ್ತೀನಿ. ಗೌತಮ್ ಹೇಳಿರೋ ಮಾತು ಭಾಗ್ಯನಿಗೂ ಕರೆಕ್ಟ್ ಅನ್ಸತ್ತೆ. ಹಾಗಾಗಿ ಗಂಡ ಹೆಂಡತಿ ಇಬ್ರು ಮತ್ತೆ ಹಳ್ಳಿಗೆ ಹೋಗ್ತಾರೆ. ಏನ್ ಗಂಡ ಹೆಂಡತಿ ಇಬ್ರು ಬಂದ್ಬಿಟ್ಟಿದ್ದೀರಾ ಈ ಹಳ್ಳಿಗೆ? ಯಾಕಮ್ಮ, ಸಿಟಿ ಲೈಫ್ ಸಾಕಾಯ್ತಾ ಭಾಗ್ಯ? ಹಾಗೇನಿಲ್ಲ ಅತ್ತೆ, ನೀವು ತುಂಬಾ ನೆನಪಾಗ್ತಿದ್ರಿ, ಅದಕ್ಕೆ ನಿಮ್ ಜೊತೆ ಇರೋಣ ಅಂತ ನಾವಿಬ್ರು ಬಂದ್ವಿ. ಭಾಗ್ಯ ಸಿಟಿ ಲೈಫ್ ಸಾಕಾಗಿ ಊರಿಗೆ ಬಂದ್ವಿ ಅಂತ ಹೇಳಲ್ಲ. ತನ್ನ ಅತ್ತೆ ಹತ್ರ ಹೇಗೋ ಮ್ಯಾನೇಜ್ ಮಾಡಿ ಸಂಭಾಳಿಸ್ತಾಳೆ. ಭಾಗ್ಯ ಅವತ್ತಿನಿಂದ ತನ್ನ ಅತ್ತೆ ಜೊತೆ ಹೊಂದ್ಕೊಂಡು ಅದೇ ಮನೇಲೇ ಇರ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.